4 ವರ್ಷಗಳ ಅವಿರತ ಪ್ರಯತ್ನ. ನಿಮಗೆ ಒಬ್ಬ MLA ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು, ಬಹಳ ಇಂಪಾರ್ಟೆಂಟು. ಒಬ್ಬ ಕಾರ್ಪೊರೇಟರ್ನ MLA ಭೇಟಿ ಮಾಡ್ಬೇಕಂದ್ರೆ ವಾರಾನ್ಗಟ್ಲೆ ತಿಂಗಳನ್ಗಟ್ಲೆ ಆಡ್ಬೇಕು. ಏನಣ್ಣ 4-6 ವರ್ಷಗಳು ಅಲ್ದು ಅಪ್ಪು ಸರ್ ಹೆಸರು. ಏಕೆಂದ್ರೆ ಯಾವಾಗಲೂ ಹಿಡಿದ ಹಠ ಬಿಡಬಾರ್ದು. ಸೊ ಹಿಡಿದ ಆಸಕ್ತಿ ಶ್ರದ್ಧೆನ ಬಿಡಬಾರ್ದು. ಪಠ್ಯ ಪುಸ್ತಕದಲ್ಲಿ ಅಪ್ಪು ಸರ್ ಹೆಸರು ಮತ್ತೆ ಪುಸ್ತಕದಲ್ಲಿ ಪಾಠವಾಗಿ ಸೇರ್ಬೇಕು ಅನ್ನೋ ಕಾರಣದಲ್ಲಿ ಒಳ್ಳೆ ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾರೆ. ಯಾಕೆಂದ್ರೆ ಒಳ್ಳೊಳ್ಳೇದಿರ್ಬೇಕು. ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬರೀ ಕೆಟ್ಟ ಅಣ್ಣ ಅದಂಗ ಆಗ್ಬಿಡೈತಣ, ಅವ್ನು ಯಾರೋ ಹೆಂಗ್ ತಿನ್ಬಿಟ್ಟು ಅಂತ ಬರೀ ಇದೆ. ನನ್ಗೆ ಇಂಥದ್ದೇ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ ಇದು ಅವ್ರು ಹೇಳ್ಬೇಡ, ಬೇರೆಯವ್ರು ನೋಡ್ತಾರೆ. ಸೊ ಒಳ್ಳೊಳ್ಳೇದು ನೋಡ್ಬೇಕಂದ್ರೆ ಇಂಥ ಜನ ಕಲ್ಸೋಣ. ತುಂಬಾ ಖುಷಿ ಆಯ್ತು ನೋಡಿ, ಬಹಳ ಒಳ್ಳೆ ವಿಚಾರ ನೋಡಿ. ಅವ್ರ ಹೆಂಡತಿ ಇಲ್ಲೋದ್ರು, ಅದಂಗಾಯ್ತು, ಇವ್ರು ಯಾರೋ ಓಡೋದ್ರು, ಅಲ್ಲೇನೋ ಬಂದ್ರು, ಇವ್ರು ಯಾರೋ ಸತ್ತೋರು, ಅಲ್ಲಾರೋ ಬಾಂಬ್ ಹಾಕರು, ಬರೀ ಇದೇ ನೋಡ್ತೀವಿ. ಒಳ್ಳೇದು ನೋಡು ಅಂತ ನಿಮ್ಗೆ ಹೇಳೋದು. ನೇತ್ರದಾನ ಮಹಾದಾನ ಅನ್ನೋದನ್ನ 4 ವರ್ಷಗಳ ಕಾಲ ಅವಿರತ ಶ್ರಮಪಟ್ಟು ಒಂದು ಒಳ್ಳೆ ಕೆಲಸ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಹಿಡ್ಕೊಂಡು ನಿಮ್ದು ನೀವೇ ಹಿಡ್ಕೊಳ್ಳೋಣ, ಜನ ಎಲ್ಲಿ ಹಿಡ್ಕೊತಾರಣ್ಣ. ಅಪ್ಪು ಸರ್ ಹೆಸರಲ್ಲಿ ಒಂದು ಅದ್ಭುತವಾದ ಕೆಲಸ ಅಣ್ಣವ್ರು ಆಕ್ಚುಲಿ ಶುರು ಮಾಡಿದ್ರು, ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟ್ನ. ಅದು ಅಪ್ಪು ಸರ್ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಶಿವಣ್ಣ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬಾ ಖುಷಿ ಆಯ್ತು. ಇಂಥ ಒಳ್ಳೆ ಕಾರ್ಯಕ್ರಮಗಳು ನಿಂತ್ಕೊಳ್ಳೋಂಥ ಯಾವಾಗಲೂ ಅಪ್ಪು ಸರ್ ನಮ್ಗೆ ಹೆಮ್ಮೆ ಆಗಿರ್ತಾರೆ. ಒಂದ್ ಸೆಕೆಂಡ್ ಆಲ್ ದಿ ಬೆಸ್ಟ್. ಇಂಥ ಒಳ್ಳೊಳ್ಳೆ ಕೆಲಸಗಳ ಮೂಲಕ ಅಭಿಮಾನಿಗಳು ಅವ್ರನ್ನ ಜೀವಂತವಾಗಿಗೊಳಿಸ್ತೀವಿ. ಏನು ಕಳೆದ 4 ವರ್ಷದಿಂದ ಒಂದು ವಿಶೇಷ ಅಭಿಯಾನ ಮಾಡಿದ್ವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೀವನ ಕಥೆನ ಶಾಲಾ ಪಠ್ಯಪುಸ್ತಕ ಸೇರಿಸ್ಬೇಕಂತೇಳಿ ಒಂದು ವಿಶೇಷ ಅಭಿಯಾನ. ಬಹುಶಃ ಅವರ 11ನೇ ದಿನ ನಾನು ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದು ಇದೆ ಕಂಠೀರವ ಸ್ಟುಡಿಯೋ ಮುಂಭಾಗ ಮಾಡಿದ್ದೆ. ಅದಾದ ನಂತರ ಸಾಕಷ್ಟು ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದರು, ಅನೇಕ ಅಭಿಮಾನಿಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದರು. ಜೊತೆಗೆ ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸಹ ಇದಕ್ಕೆ ಸಪೋರ್ಟ್ ಮಾಡಿದ್ರು, ಬೆಂಬಲ ಕೊಟ್ಟಿದ್ದರು. ಅವತ್ತೇ ಕೂಡ ಬೊಮ್ಮಾಯಿಯವ್ರಿಗೆ ಪತ್ರ ಬರೆದು ಒಬ್ಬ ಒಳ್ಳೆ ಆದರ್ಶ ಇರೋ ವ್ಯಕ್ತಿ, ಸರಳ ಸ್ನೇಹಜೀವಿ, ಬಾಲ ಕಲಾವಿದರು, ಅವ್ರನ್ನ ಪಠ್ಯಕ್ಕೆ ಸೇರಿಸಲಿಕ್ಕೆ ಇದೊಂದು ಸಹಕಾರ ನೀಡಬೇಕು ಅಂತೇಳಿ ಬೊಮ್ಮಾಯಿಯವರು ಪತ್ರ ಬರೆದಿದ್ರು ಕೂಡ. ಅದಾದ ನಂತರ ನಾನು ಸಾಕಷ್ಟು ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಹಾಗೆ ಚಿತ್ರನಟರ ಗಣ್ಯರಾದಂಥ ಜೋಗಿ ಪ್ರೇಮಣ್ಣ ಅವರು, ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಓವರಾಲ್ ಎಲ್ಲರ ಬೆಂಬಲ ಪಡೆದು ಇವತ್ತು ಅಧಿಕೃತವಾಗಿ ಅದು ಅಪ್ಪು ಅವರ ಜೀವನ ಕಥೆ ಪಠ್ಯದಲ್ಲಿ ಬರ್ತಾ ಇದೆ. ಈಗಾಗಲೇ ಅದು ಆದೇಶನೂ ಕೂಡ ಆಗಿದೆ, ಸರ್ಕಾರ ಕೂಡ ಸ್ಪಂದಿಸಿ ಆದೇಶ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಒಬ್ಬ ಸರಳ ಸ್ನೇಹಜೀವಿ, ಒಬ್ಬ ಮುಂದಿನ ಪೀಳಿಗೆಗೆ ಮಾದರಿ ಆಗ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ಪಾಠ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರು ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಸಾಲಿನಲ್ಲಿ ಅವರ ಪಠ್ಯ ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲ ಅಭಿಮಾನಿಗಳಿಗೆ ಭಾಳ ಸಂತೋಷ ತರಂಥ ವಿಚಾರ ಅಂತ ನಾನು ಈ ವೇಳೆಗೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಎಲ್ಲರಿಗೂ. ಅಪ್ಪು ಹ್ಯಾಪಿ ಬರ್ಡೇ, ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ. ಇವತ್ತು 51ನೇ ವರ್ಷದ್ದು ಬರ್ತ್ಡೇ ಹಬ್ಬ, 51ನೇ ವರ್ಷ. ಅವನು ಮಗುವಾಗಿದ್ದ ನೋಡಿದ್ದೆ ನಾನು ಇನ್ನೂ ಜ್ಞಾಪಕ. ಹುಟ್ಟಿದ ದಿವಸ ನಾವೆಲ್ಲ ಹೋಗಿ ನೋಡಿದ್ವಿ ಅವನ್ನ. ಒಂದು ಮಗು ಏನು ಅವನು ಪಳ ಅಂತ ಹೊಳಿತಿದ್ದ ಕಣ್ಣು ಬಿಟ್ಕೊಂಡು, ಅದೇ ಇನ್ನೂ ಜ್ಞಾಪಕ ನನಗೆ. ಅದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗ ನಮಸ್ಕಾರ. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಈ ಬರ್ತ್ಡೇ ದಿವಸ ಬಂದು ಅವನ್ನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಆದರೂ ಅವನು ನಮ್ಮ ಮುಂದೆ ಇಲ್ಲದೇ ಇರ್ಬೋದು, ಇಲ್ಲ ನಿಮ್ಮ ಮುಂದೆ ನಿಮ್ಮ ಕಣ್ಣು ಮುಂದೆ ನಿಂತು ನೋಡ್ತಾ ಇದ್ದರೆ ಅವನಿದ್ದಾನೆ ಅಂದ್ಕೊಂಡೆ ನಾವು ತುಂಬ ಭಾವಿಸ್ಕೊಂಡು ಅವನ ಹುಟ್ಟುಹಬ್ಬದ ಆಚರಣೆ ಎಲ್ಲ ಅಸಂಖ್ಯಾತ ಜನರು, ಸಾವಿರಾರು ಜನ ಬಂದು ಅವನ ಬರ್ತ್ಡೇನ ಕೊಂಡಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಅವನಿಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅವನಿಗೆ ಹ್ಯಾಪಿ ಬರ್ತ್ಡೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.